ನಿಜವಾಗ್ಲೂ ಸಖತ್ತಾಗಿ ಬಂದಿದೆ. ನಮಸ್ಕಾರ ಎಲ್ಲರಿಗೂ AVK ಡೈರೀಸ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ತುಂಬ ಸ್ಪೆಷಲ್ ಆಗಿರುವಂತಹ ರೆಸಿಪಿ, ಅದು ನಮ್ಮೂರ ಸ್ಪೆಷಲು, ಚಿತ್ರದುರ್ಗ ಸ್ಪೆಷಲು ಮಿರ್ಚಿ ಬಜ್ಜಿಯನ್ನು ಮಾಡ್ತಾ ಇದ್ದೀನಿ. ಈ ಮಿರ್ಚಿ ಬಜ್ಜಿಗೆ ನಾನು ಇನ್ನೊಂದು ಟ್ವಿಸ್ಟ್ ಕೊಟ್ಬಿಟ್ಟು ಆಪರೇಷನ್ ಮಿರ್ಚಿ ಬಜ್ಜಿ ಅಂತ ಇದ್ರ ಹೆಸರು. ಸೊ ಇದಕ್ಕೆ ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನು ಅಂತ ನೋಡ್ಕೊಳ್ಳೋಣ, ನಂತರ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಟ ಈರುಳ್ಳಿ, ಕ್ಯಾರೆಟ್ ತುರಿ, ಒಂದು ನಿಂಬೆಹಣ್ಣು, 1 ಕಪ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಓಂ ಕಾಳು, ಜೀರಿಗೆ ಪುಡಿ, ಹಾಗೆ ಸೋಡಾ ಪುಡಿ, ಹಸಿರು ಮೆಣಸಿನ್ಕಾಯಿ, ಬಜ್ಜಿ ಮೆಣಸಿನ್ಕಾಯಿ, ಉದ್ದ ಮತ್ತು ದಪ್ಪ ಒಳ್ಳೆ ಸೈಜ್ ಇರುವಂತಹ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಮಂಡಕ್ಕಿ. ಸೊ ಇದನ್ನು ಮಾಡೋದು ಹೇಗೆ ಅಂತ ನಾವೀಗ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಒಂದು ಬಟ್ಲಲ್ಲಿ ನಾನು ಕಡಲೆ ಹಿಟ್ಟನ್ನು ಕಲಿಸ್ಕೊತೀನಿ. ಈಗ ನಾನು ಒಂದು ಬಟ್ಲಲ್ಲಿ 1 ಕಪ್ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನು ಓಂ ಕಾಳು, ಇದೆಲ್ಲ ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ ಕಡಲೆ ಹಿಟ್ಟನ್ನು ನೀಟಾಗಿ. ತುಂಬ ಗಟ್ಟಿ ಅಲ್ಲ, ಹಾಗೆ ತುಂಬ ತೆಳು ಅಲ್ಲ, ಹಾಗೆ ಕಲಿಸ್ಕೊಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಯಾವುದೇ ತರಹದ ಗಂಟುಗಳು ಇಲ್ಲದೆ ಕಲಿಸ್ಕೊಬೇಕು. ನಾವು ಬಜ್ಜಿ ಮಾಡುವಾಗ ಯಾವಾಗಲೂ ಲಾಸ್ಟಲ್ಲಿ ಸೋಡಾ ಪುಡಿಯನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಬಜ್ಜಿ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಯಾವುದೇ ತರಹದ ಗಂಟುಗಳು ಇಲ್ಲದೆ ಕಲಿಸೋದೇ ಮೊದಲು ತುಂಬ ಇಂಪಾರ್ಟೆಂಟ್. ಅಂದರೆ ಬಜ್ಜಿ ಮಾಡುವಾಗ ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಕಲಿಸ್ಕೊಬೇಕು. ತುಂಬ ತೆಳ್ಳಗೂ ಅಲ್ಲದೆ ತುಂಬ ಗಟ್ಟಿಯಾಗಿಯೂ ಅಲ್ಲದೆ ಕಲಿಸ್ಕೊಂಡಾಗ ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಈ ಹಿಟ್ಟು ರೆಡಿ ಇದೆ. ಈ ಹದದಲ್ಲಿ ಇದ್ದರೆ ಸಾಕಾಗುತ್ತೆ ನಮಗೆ ಬಜ್ಜಿ ಹಾಕೋದಕ್ಕೆ. ಸೊ ಇಷ್ಟು 1/4 ಸ್ಪೂನಷ್ಟು ಸೋಡಾ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ನಾನು ಸ್ಪೆಷಲ್ ಟಿಪ್ಪು ಏನಪ್ಪ ಅಂದರೆ, ಒಂದು ಸ್ವಲ್ಪ ಉಪ್ಪು, ಆಲ್ರೆಡಿ ನಾನು ಇದಕ್ಕೆ ಹಾಕ್ಕೊಂಡಿರೋದು ಹಿಟ್ಟಿಗೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕ್ಕೊತಿದ್ದೀನಿ. ಹಾಗೆ 1 ಸ್ಪೂನು ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ, ಜೀರಿಗೆ ಪುಡಿಯನ್ನು. ಸೊ ಇದೆರಡನ್ನು ಕಲಿಸ್ಕೊಂಡು ನಾವು ಹೀಗೆ ಮಧ್ಯದಲ್ಲಿ ಹೋಳು ಮಾಡ್ಕೊಂಡಿರುವಂತಹ ಮೆಣಸಿನ್ಕಾಯಿ ಒಳಗಡೆ ಈ ಜೀರಿಗೆ ಪುಡಿಯನ್ನು ತುಂಬಬೇಕು. ಈ ರೀತಿ ಮಾಡಿ ಬಜ್ಜಿಯನ್ನು ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ನಾರ್ಮಲ್ ಬಜ್ಜಿ ಮಾಡಿದಾಗಲೂ ಈ ರೀತಿ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಆ್ಯಂಡ್ ಈ ಥರ ಆಪ್ರೇಷನ್ ಬಜ್ಜಿ ಮಾಡೋವಾಗಂತೂ ಈ ಥರ ಮಾಡಿದಾಗ ಇನ್ನೂ ಚೆನ್ನಾಗಿರುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ತುಂಬ್ಕೊಂಡ್ಬಿಟ್ಟು ಬಜ್ಜಿಯನ್ನು ಹಾಕ್ಕೊಬೇಕಾಗುತ್ತೆ. ಮೆಣಸಿನ್ಕಾಯಿ ರೆಡಿ ಇದೆ. ಈ ರೀತಿ ಜೀರಿಗೆ ಮತ್ತು ಉಪ್ಪನ್ನು ಹಾಕಿ ತುಂಬಿಸ್ಕೊಂಡಿರುವಂತಹ ಮೆಣಸಿನ್ಕಾಯಿ. ನೆಕ್ಸ್ಟು ನಾವೀಗ ಬಜ್ಜಿಯನ್ನು ಹಾಕ್ಕೊಳ್ಳೋಣ. ಸೊ ಈಗ ಎಣ್ಣೆ ಕಾದಿದೆ. ನಾವು ಬಜ್ಜಿ ಹಾಕೋವಾಗ ಯಾವಾಗಲೂ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಬಜ್ಜಿಯನ್ನು ಹಾಕ್ಕೊಬೇಕಾಗುತ್ತೆ. ಸೊ ಒಂದೊಂದೇ ಬಜ್ಜಿಯನ್ನು ಹಾಕ್ಕೊಳ್ಳೋಣ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬಜ್ಜಿಯನ್ನು ಮಾಡ್ಕೊತಾ ಇದ್ದೀನಿ. ಸೊ ನಾವೀಗ ಈಗ ಮಾಡಿಟ್ಕೊಂಡಿರುವಂತಹ ಮಿರ್ಚಿ ಬಜ್ಜಿಗೆ ಈ ರೀತಿ ಮಧ್ಯದಲ್ಲಿ ಹೋಳು ಮಾಡ್ಕೊಬೇಕಾಗುತ್ತೆ. ಸೊ ಈ ರೀತಿ ಹೋಳು ಮಾಡ್ಕೊಂಡಿರುವಂತಹ ಮಿರ್ಚಿ ಬಜ್ಜಿಗೆ ನಾವು ಮೊದಲೇ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಹಾಗೆ ಇದಕ್ಕೆ ಆನಿಯನ್ನು, ಇದೆಲ್ಲ ಹಾಕ್ಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲಾನ ನಾವು ಹಾಕ್ಕೊಂಡು ಸ್ಪ್ರಿಂಕಲ್ ಮಾಡಿಕೊಂಡು ಈ ರೀತಿಯಾಗಿ, ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡು ಈ ರೀತಿ ನಿಂಬೆಹಣ್ಣಿನ ರಸ ಹಿಂಡಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಆಪ್ರೇಷನ್ ಮಿರ್ಚಿ ಬಜ್ಜಿ. ನಿಮಗೆಲ್ಲ ಇದ್ರ ಮೇಲ್ಗಡೆ ಸ್ವಲ್ಪ ಮಂಡಕ್ಕಿ ಹೀಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಆಪ್ರೇಷನ್ ಮಿರ್ಚಿ ಬಜ್ಜಿ. ಸೊ ನೀವು ಕೂಡ ಇದನ್ನು ತಪ್ಪದೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ಆ್ಯಂಡ್ ಇದನ್ನು ನೀವು ಗ್ರೀನ್ ಚಟ್ನಿ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ.
ಯಾರೆಲ್ಲ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.